ಸಭೆ ಚುನಾವಣೆ ಹೊಸ್ತಿಲಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಅವರ ಇಡೀ ಕುಟುಂಬ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ನ ಲೋಕ ಮೈತ್ರಿಯ ಕಸರತ್ತಿನ ಭಾಗವಾಗಿ ಈ ಭೇಟಿಯಾಗಿದೆ. ಪ್ರಧಾನಿ ಮೋದಿಯನ್ನ ದಳಪತಿಗಳು ಭೇಟಿಯಾಗಿದ್ದಾರೆ. ಈ ಫೋಟೋ ಈಗ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ಆ ಫೋಟೋದಲ್ಲಿ ದೇವೇಗೌಡರು ನಮಗೆ ಕಾಣೋಕೆ ಸಿಗ್ತಾರೆ. ರೇವಣ್ಣ ಅವರ ಜೊತೆಗೆ ಬಹಳ ಆತ್ಮೀಯವಾಗಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇರುವಂತಹ ಎಲ್ಲ ಫೋಟೋಗಳು ಕೂಡ ಈಗ ರಿವೀಲ್ ಆಗ್ತಾ ಇದೆ. 28 ಸ್ಥಾನಗಳನ್ನ ಗೆಲ್ಲುವ ವಿಶ್ವಾಸದಲ್ಲಿ ಸದ್ಯಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಇಬ್ಬರು ಕೂಡ ಇದ್ದಾರೆ. ಇದೇ ವಿಚಾರವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾಗಿ ಈ ಸಲ ಕಾಂಗ್ರೆಸ್ ಅನ್ನ ಮಣಿಸುತ್ತೆ ಅಂತ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಎಚ್.ಡಿ. ದೇವೇಗೌಡರು ಭೇಟಿ ಮಾಡಿದಂತಹ ಸಂದರ್ಭದ ಫೋಟೋಗಳು ಕೂಡ ಈಗ ನೀವು ನೋಡ್ತಾ ಇದ್ದೀರಾ. ಈ ಫೋಟೋದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಜೊತೆಗೆ ಈ ಫೋಟೋ ನೀವು ನೋಡಬಹುದು. ಬಹಳಷ್ಟು ಆತ್ಮೀಯ ಒಡನಾಟವನ್ನ ನಾವು ಇಟ್ಕೊಂಡಿದ್ದೀವಿ ಜೆಡಿಎಸ್ನವರ ಜೊತೆಗೆ ಅನ್ನೋದನ್ನ ಸೂಚಿಸ್ತಾ ಇದೆ. ಇನ್ಫ್ಯಾಕ್ಟ್ ಎಚ್.ಡಿ. ರೇವಣ್ಣ ಅವರ ಕೈಯನ್ನ ಹಿಡಿದೇ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಲವು ಫೋಟೋಗಳು ನೋಡಿ, ಈ ಫೋಟೋ ನೋಡ್ತಾ ಇದ್ದೀರಾ, ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗಟ್ಟಿಯಾಗಿ ರೇವಣ್ಣ ಅವರ ಕೈ ಹಿಡಿದೆ ಫೋಟೋಗೆ ಬಹಳ ನಗ್ತಾ ಪೋಸ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಅವರ ಜೊತೆಗೆ ಉಭಯ ಕುಶಲೋಪರಿಯ ಜೊತೆಗೆ ಈ ಮೈತ್ರಿಯ ಭವಿಷ್ಯ ಏನು, ಮೈತ್ರಿಯ ರೂಪ ಯಾವ ರೀತಿ ಇರುತ್ತೆ, ಕೊಡುಕೊಳ್ಳೋದು ಹೇಗಾಗತ್ತೆ ಬಿಜೆಪಿ ಜೆಡಿಎಸ್ ನಡುವೆ ಅನ್ನೋ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ದೆಹಲಿಗೆ ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರು ನೆನೆ ಹೋಗ್ಬೇಕಾದ್ರೇನೆ ಹೇಳ್ತಾ ಇದ್ರು, ಮೈತ್ರಿ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ, ಸೀಟ್ ಶೇರಿಂಗ್ ಕೂಡ ಅಷ್ಟೇ ಸುಸೂತ್ರವಾಗಿ ಆಗುತ್ತೆ, ಗೆಲ್ಲೋದು ಒಂದೇ ನಮ್ಮ ಗುರಿ, ಗೆಲುವೊಂದೇ ನಮ್ಮ ಮಾನದಂಡ ಆಗಬೇಕು, ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ತಿಳಿಸ್ತಾ ಇದ್ರು. ಎರಡೂ ಪಕ್ಷಗಳು ಈಗಾಗಲೇ ಮೈತ್ರಿಗೆ ಸಂಬಂಧಪಟ್ಟಾಗಿ ಚರ್ಚೆಗಳೇನಾಗಿದೆ, ನಮ್ಮ ಉದ್ದೇಶ ಇರತಕ್ಕಂಥದ್ದು 28ಕ್ಕೆ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳು ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಈ ಮೈತ್ರಿಯ ಹಿನ್ನೆಲೆ ಏನಿದೆ ಅದರ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಸೀಟ್ ಹಂಚಿಕೆ ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಎರಡೂ ಪಕ್ಷಗಳು ಈಗಾಗಲೇ ಮೈತ್ರಿಗೆ ಸಂಬಂಧಪಟ್ಟಾಗಿ ಚರ್ಚೆಗಳೇನಾಗಿದೆ, ನಮ್ಮ ಉದ್ದೇಶ ಇರತಕ್ಕಂಥದ್ದು 28ಕ್ಕೆ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳು ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಈ ಮೈತ್ರಿಯ ಹಿನ್ನೆಲೆ ಏನಿದೆ ಅದರ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಸೀಟ್ ಹಂಚಿಕೆ ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಸೀಟು ಹಂಚಿಕೆ ಬಗ್ಗೆ ಗೊಂದಲ ಇದೆ ಅಂತ ಕಾಂಗ್ರೆಸ್ ನಾಯಕರು ಕೂಹಕ ಆಡ್ತಾ ಇದ್ರಲ್ಲ, ಅದಕ್ಕೆ ನೇರವಾಗಿ ದೆಹಲಿಯಿಂದಲೇ ಉತ್ತರ ಕೊಟ್ಟಂಗೆ ಕಾಣಿಸ್ತಾ ಇದೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಯಾವುದೇ ಗೊಂದಲ ಇಲ್ಲ, ನಾವು ಸೀಟ್ ಶೇರಿಂಗ್ ಅನ್ನ ಇಷ್ಟೇ ಸುಸೂತ್ರವಾಗಿ ಮಾಡ್ಕೊಂಡು ಹೋಗ್ತೀವಿ. ಜೊತೆಗೆ ಹೌದು, ಈ ಭೇಟಿ ಲೋಕಸಭೆಯ ಚುನಾವಣೆಯ ವಿಚಾರವಾಗಿ ಡಿಸ್ಕಷನ್ನೇ ಮೇನ್ ಆದ್ಯತೆಯನ್ನು ಕೊಟ್ಟಿದ್ದು ಅನ್ನೋದನ್ನ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ಫಾರ್ಮುಲಾ ಏನು ಅನ್ನೋ ಕುತೂಹಲಕ್ಕೆ ಇನ್ನೇನು ಸ್ವಲ್ಪ ದಿನದಲ್ಲಿ ಹಾಗಾದ್ರೆ ಅಂತಿಮ ರೂಪ ಸಿಗುತ್ತಾ, 24+4 ಅಥವಾ ಏನು, ಎಷ್ಟು ಕ್ಷೇತ್ರಗಳನ್ನ ಇಲ್ಲಿ ಜೆಡಿಎಸ್ ಡಿಮ್ಯಾಂಡ್ ಮಾಡಿದೆ. ಮತ್ತೆ ಒಂದು ಮೂಲಗಳ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನೀವು ಎಷ್ಟು ಕ್ಷೇತ್ರಗಳನ್ನ ಗೆಲ್ಲೋ ಸಾಮರ್ಥ್ಯ ಇದೆಯೋ ಅಷ್ಟು ಕ್ಷೇತ್ರಗಳನ್ನ ನಾವು ಬಿಟ್ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇದು ಎಷ್ಟು ನಿಜ, ಮತ್ತೆ ಯಾವಾಗ ಆ ಸೀಟು ಹಂಚಿಕೆ ಪ್ರಕ್ರಿಯೆಗೆ ಒಂದು ಅಂತಿಮ ಮುದ್ರೆ ಬೀಳುತ್ತೆ, ಅದನ್ನ ಯಾವಾಗ ಅಧಿಕೃತವಾಗಿ ಹೊರ ಹಾಕ್ತಾರೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಬಿಜೆಪಿ 2019ರಲ್ಲಿ ನಾ ಭೂತೋ ನಾ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಸೀಟ್ಗಳನ್ನ ಗೆದ್ದಿತ್ತು. 25 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರಿತ್ತು. ಬಟ್ ಈಗ 5 ವರ್ಷಗಳಲ್ಲಿ ಬಹಳಷ್ಟು ಸನ್ನಿವೇಶ ಚೇಂಜ್ ಆಗಿದೆ. ಕೆಲವು ಕಡೆ ಬಿಜೆಪಿಗೂ ಅಭ್ಯರ್ಥಿಗಳ ಕೊರತೆ ಇದೆ, ಇನ್ನೂ ಕೆಲವರು ಹಿರಿಯರು ತಾವೇ ಸ್ವಯಂ ಪ್ರೇರಿತವಾಗಿ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ. ಸೊ ಅದೆಲ್ಲವನ್ನ ನೋಡಿಕೊಂಡು ಸೀಟ್ ಶೇರಿಂಗ್ ಫಾರ್ಮುಲಾಗೆ ಒಂದೇ ಪೇಜ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಮುಖಂಡರು ಬರ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಬರ್ತಾ ಇದೀವಿ ಅನ್ನೋ ಸೂಚನೆಯನ್ನ, ಸಂದೇಶವನ್ನ ಈ ಮೂಲಕ ಕೊಡ್ತಾ ಇದ್ದಾರೆ. ಆಮೇಲೆ ಈ ಮೈತ್ರಿ ಯಾವಾಗ ಅಧಿಕೃತ ಆದಾಗ್ಲಿಂದ ಹಲವು ಹಂತಗಳಲ್ಲಿ ತೆರೆಮರೆಯಲ್ಲೂ ಕೂಡ ಕಸರತ್ತನ್ನು ಮಾಡ್ತಾ ಇದ್ರು. ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ರೆ ಹೇಗೆ, ಈ ಕ್ಷೇತ್ರವನ್ನ ನಾವೇ ರಿಟೈನ್ ಮಾಡ್ಕೊಂಡ್ರೆ ಹೇಗೆ ಅನ್ನುವಂತಹ ಪರ್ಮಿಟೇಷನ್ ಕ್ಯಾಲ್ಕುಲೇಷನ್ ಅನ್ನ ಕೂಡ ಬಿಜೆಪಿಯವರು ಮಾಡ್ತಾ ಇದ್ರು ಅನ್ನೋದು ತಿಳಿದು ಬಂದಿದೆ.